ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಏನಾಗ್ಬೋದು, ಒಂದು ಬೀನ್ಸ್ ನಿಂದ ದೊಡ್ಡದಾದಂತಹ ಬಳ್ಳಿ ಕ್ರಿಯೇಟ್ ಆಗಿ ಆಕಾಶದ ಎತ್ತರಕ್ಕೆ ಹೋಗಿ ಒಂದು ಸ್ವರ್ಗವನ್ನ ಮಾಡಿದ್ರೆ, ಆದ್ರೆ ಈ ಸ್ವರ್ಗದಲ್ಲಿ ದೇವರಿರೋದಿಲ್ಲ, ಬದಲಾಗಿ ರಾಕ್ಷಸರಿರ್ತಾರೆ. ಇಂತ ಒಂದು ವಿಚಿತ್ರ ಜಾಗಕ್ಕೆ ಮನುಷ್ಯ ಹೋದ್ರೆ ಹೇಗಿರುತ್ತೆ? ಸೊ ಏನೆಲ್ಲ ಇಲ್ಲಿ ಆಗೋದ್ರಲ್ಲಿದೆ, ಇದನ್ನ ನೋಡೋಣ ಈ ಒಂದು ಮೂವಿಯಲ್ಲಿ. ಮೂವಿ ಹೆಸರು ಜಾಕ್ ದಿ ಜೈಂಟ್ ಸ್ಲೇಯರ್ ಅಂತ. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈ ಬಟನ್ ಅನ್ನ ಕೂಡ ಒತ್ತಿ ಅಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಥೆಯ ಶುರುವಲ್ಲಿ ನಾವು ನೋಡ್ತೀವಿ, ಭೂಮಿಯಿಂದ ಆಕಾಶಕ್ಕೆ ಇರುವಂತಹ ಎಷ್ಟೊಂದು ಡಿಸ್ಟೆನ್ಸ್ ನ ಮೇಲೆ ಒಂದು ಬೇರೆ ರೀತಿಯ ದುನಿಯಾನೇ ಇದೆ. ಇದು ತುಂಬಾನೇ ರಹಸ್ಯವಾದ ಜಾಗನೇ ಆಗಿದೆ. ಇಲ್ಲಿಗೆ ಹೋಗೋದೇ ದೊಡ್ಡ ಕಷ್ಟದ ಕೆಲಸ. ಆದ್ರೂ ಕೂಡ ಈ ಒಂದು ಬಳ್ಳಿಯನ್ನ ಹತ್ತಿ ಮೇಲೆ ಬರ್ತಿದ್ರಂತೆ. ಆದ್ರೆ ಯಾರಾದ್ರೂ ಈ ಜಾಗಕ್ಕೆ ಬಂದ್ರೆ ಮೊದಲು ಅವ್ರು ಫೇಸ್ ಮಾಡ್ಬೇಕಾಗುತ್ತೆ ದೈತ್ಯ ರಾಕ್ಷಸರನ್ನ. ಇದರ ಕಾಲೇ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಗೈಸ್, ಇಲ್ಲಿಗೆ ಜಾಕ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಈ ರಾಕ್ಷಸನ ಕಾಲನ್ನು ನೋಡಿ ಹೆದರಿ ಅವನು ಮುಳುಗ್ ಬಿಡ್ತಾನೆ. ಇದೇ ಜಾಗದಲ್ಲಿ ಒಂದು ಕುರಿ ಕೂಡ ಹೋಗ್ತಿತ್ತು. ಅದನ್ನ ಈ ರಾಕ್ಷಸ ಹಿಡಿದು ನುಂಗ್ ಬಿಡುತ್ತೆ. ಇದನ್ನ ಜಾಕ್ ನೋಡ್ತಾ ಅವನ ಬಾಯಲ್ಲೊಂದು ಬೀಜ ಬಂದಿರುತ್ತೆ. ಒಬ್ಬ ಸೈನಿಕಂತೂ ಮರದ ಹಿಂದೆ ನಿಂತು ನೋಡ್ತಿದ್ದ ಇದನ್ನ. ಆದ್ರೆ ಇವನ ಸ್ಮೆಲ್ ಬರುತ್ತೆ ಈ ಒಂದು ದೈತ್ಯ ರಾಕ್ಷಸನಿಗೆ. ಸೊ ಮರದ ಹತ್ರ ಬಂದು ಮರವನ್ನ ಪುಷ್ ಮಾಡ್ತಾನೆ. ಹೀಗೆ ಸೈನಿಕ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಓಡ್ಕೊಂಡು. ಆದ್ರೆ ಇವನಕ್ಕಿಂತ ಸ್ಪೀಡ್ ಆಗಿ ರಾಕ್ಷಸ ಬಂದು ಜಸ್ಟ್ ಟಚ್ ಮಾಡಿದಷ್ಟೇ. ಇದರಿಂದಂತೂ ಪ್ರಜ್ಞೆನೆ ತಪ್ಪೋಯ್ತು. ಅಷ್ಟೇ ಅಲ್ಲ, ಈ ರಾಕ್ಷಸ ಅಂತೂ ಫಸ್ಟ್ ಟೈಮ್ ಮನುಷ್ಯನನ್ನ ನೋಡಿದೆ. ಸೊ ಅದು ನೋಡುತ್ತೆ ಕಣ್ಣಲ್ಲಿ ಏನಿದು ಹೊಸ ವಿಚಿತ್ರ ಪ್ರಾಣಿ ಅಂತ. ಹಾಗಾಗಿ ಇವನನ್ನ ಕೈಯಲ್ಲಿ ಹಿಡ್ಕೊಂಡು ಆಚೆ ಹೋಗ್ತಿರುವಾಗ ಇವರ ಸೇನೆಯ ಕ್ಯಾಪ್ಟನ್ ಇಲ್ಲಿಗೆ ಬರ್ತಾನೆ. ಮತ್ತೆ ಕಾಲಿಗೆ ಚುಚ್ಚು ಬಿಡ್ತಾನೆ ಖಡ್ಗದಲ್ಲೇ. ಆದ್ರೆ ದೈತ್ಯ ರಾಕ್ಷಸನಿಗೆ ಇದನ್ನ ಸೂಜಿ ತರ ಫೀಲ್ ಆಯ್ತು. ಹೀಗೆ ಒಂದು ಕಾಲಲ್ಲಿ ಕಿಕ್ ಹೊಡೆದು ಇವನನ್ನು ಕೂಡ ಹಾರಿಸ್ಬಿಟ್ಟ. ಮತ್ತೆ ಆ ಖಡ್ಗವನ್ನ ಎಸ್ತು ಇಬ್ರನ್ನು ಕೂಡ ಎತ್ಕೊಂಡು ಹೋಗ್ತಾನೆ ಆ ಜಾಗದಿಂದ. ದೂರದಲ್ಲಿ ಜಾಕ್ ಇದನ್ನೆಲ್ಲ ನೋಡ್ತಿದ್ದಾನೆ. ಅವನಿಗೆ ಗೊತ್ತಾಗುತ್ತೆ, ನಾನು ಈಗ ಬಂದು ದೊಡ್ಡ ತಪ್ಪು ಮಾಡ್ದೆ ಅಂತ. ಅಷ್ಟ್ರಲ್ಲೂ ಈ ಜಾಕ್ ಯಾರು, ಯಾಕೆ ಈ ರೀತಿ ಎಲ್ಲ ನಡೀತಿದೆ ಇಲ್ಲಿ, ಇದು ಗೊತ್ತಾಗ್ಬೇಕಾ? ನೋಡ್ರ ಬನ್ನಿ ಮುಂಚೆ ಏನಾಗಿತ್ತು ಅಂತ. ಸ್ವಲ್ಪ ಸಮಯಗಳ ಹಿಂದಿನ ಕಥೆ ಇದು. ಜಾಕ್ ಹೆಸರಿನ ನಾರ್ಮಲ್ ಹುಡುಗನನ್ನ ನಾವು ನೋಡ್ತೀವಿ. ಅವನು ರಸ್ತೆ ಬದಿಯಲ್ಲಿ ವ್ಯಾಪಾರಿಗಳ ನಡುವೆ ಹೋಗ್ತಿದ್ದಾಗ ಒಬ್ಬ ಬೀಜ ಕೊಡ್ತಾನೆ. ಇದು ಅಂತ ಇಂತ ಬೀಜ ಅಲ್ಲ, ಮ್ಯಾಜಿಕ್ ಬೀಜ ಆಗಿದೆ. ಆ ಒಂದು ರಾತ್ರಿ ನಾವು ನೋಡ್ತೀವಿ, ಇವನ ಗರ್ಲ್ ಫ್ರೆಂಡ್ ಒಬ್ಳು ಇರ್ತಾಳೆ. ಅವಳು ಅಲ್ಲಿರುವಂತಹ ಯಾರೋ ರಾಜನನ್ನ ಕೊಂದು ವಾಪಸ್ ರಿಟರ್ನ್ ಬಂದಿರ್ತಾಳೆ ಜಾಕ್ನ ಹತ್ರ. ಈ ಹೊತ್ತಿಗೆ ಫುಲ್ ಕತ್ತಲೆ ಹೊತ್ತಾಗಿದೆ. ಹಾಗೇನೆ ಜೋರಾಗಿ ಮಳೆ ಬರ್ತಿದೆ. ಈ ಒಂದು ಸಂದರ್ಭದಲ್ಲೇ ಬೈ ಮಿಸ್ಟೇಕ್ ಆಗಿ ಈ ಬೀಜಕ್ಕೆ ನೀರು ಟಚ್ ಆಗುತ್ತೆ. ಸೊ ಇದರ ಕಾರಣದಿಂದ ಈ ಬೀಜ ಅಂತೂ ಬೆಳೆದು ಬಿಡುತ್ತೆ. ಯಾವ ರೀತಿ ಅಂದ್ರೆ, ಇವರು ನಿಂತಿದ್ದ ಜಾಗ ಪೂರ್ತಿ ಅಲ್ಲಾಡೋಕೆ ಶುರುವಾಗುತ್ತೆ. ಜೊತೆಗೇನೆ ಇದರಿಂದ ದೊಡ್ಡದಾದಂತಹ ಬಳ್ಳಿ ಬೆಳೆಯುತ್ತೆ. ಅದು ಕೂಡ ಆಕಾಶದ ತರಕ್ಕೆ ಹೋಗ್ತಾ ಇದೆ. ಈಚೆಯಿಂದ ಜಾಕ್ನ ಗರ್ಲ್ ಫ್ರೆಂಡ್ ಕೂಡ ಸಿಕ್ಕಾಕೊಂಡ್ ಬಿಟ್ಟಿದ್ದಾಳೆ. ಅವಳನ್ನ ಬಚಾವ್ ಮಾಡೋದಕ್ಕೆ ಜಾಕ್ ಕೂಡ ಬರ್ತಾನೆ. ಆದ್ರೆ ಈ ಬಳ್ಳಿಗಳು ಅವನನ್ನ ತಳ್ಳಿಬಿಡುತ್ತವೆ. ಅದೇ ಟೈಮ್ಗೆ ಇಲ್ಲಿನ ಬಾಗಿಲು ಕೂಡ ಓಪನ್ ಆಗ್ಬಿಡ್ತು. ಸೊ ಈಗ ಎಸ್ಕೇಪ್ ಆಗ್ಬೋದು ಅಂತ ಅವಳು ತಿಳ್ಕೊಂಡಿದ್ಲು. ಆದ್ರೆ ಈ ಬಾಗಿಲು ಕೂಡ ಮುಚ್ಚಿಬಿಡುತ್ತೆ ಅಂಡ್ ಬಳ್ಳಿಗಳು ಅವಳನ್ನ ಪುಷ್ ಮಾಡುತ್ತವೆ. ಇದನ್ನ ಹೊರಗಡೆಯಿಂದ ನೋಡ್ತಿದ್ದಂತ ಜಾಕ್ ಟ್ರೈ ಮಾಡ್ತಾನೆ, ಹೇಗಾದ್ರೂ ಈ ಬಳ್ಳಿಗಳನ್ನ ಕಟ್ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಕೊಡಲಿ ಹಿಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ. ಎಲ್ಲವೂ ಕೂಡ ತುಂಬಾನೇ ಬೆಳೀತಿದೆ. ಸೀದಾ ಆಕಾಶದ ಎತ್ತರಕ್ಕೆ ಹೋಗ್ತಿದೆ. ಅವನಿಗೆ ಅವನ ಗರ್ಲ್ ಫ್ರೆಂಡ್ ಅನ್ನ ಹೇಗಾದ್ರೂ ಬಚಾವ್ ಮಾಡ್ಲೇಬೇಕು ಅಂತ ಇದೆ. ಸೊ ಅವನು ಆಕಾಶದ ಎತ್ತರಕ್ಕೆ ಬೆಳೀತಾ ಇರುವ ಬಳ್ಳಿಯ ಮೇಲೆ ಹಾರ್ಬಿಡ್ತಾನೆ. ಲಿಟ್ರಲಿ ಬಳ್ಳಿಗಳ ಜೊತೆ ಇವರ ಮನೆ ಕೂಡ ಹಾರ್ಕೊಂಡು ಹೋಗ್ತಿದೆ ಆಕಾಶಕ್ಕೆ. ಸೊ ಫೈನಲಿ ಹೇಗೇನೋ ಮಾಡಿ ಮನೆಯನ್ನ ಹಿಡಿದಿದ್ದ ಇವನು. ಮನೆಯ ಬಾಗಿಲ ಹತ್ರ ಕೊಡಲಿಯಿಂದ ಬಳ್ಳಿಗಳನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸಕ್ಸಸ್ಫುಲ್ ಆಗಿ ಡೋರ್ ಕೂಡ ಓಪನ್ ಆಗಿದೆ. ಆದ್ರೆ ಜೋರಾಗಿ ಮಳೆ ಬರ್ತಿರೋ ಕಾರಣ ಇವನ ಕೈ ಕೂಡ ಸ್ಲಿಪ್ ಆಗುತ್ತೆ. ಅವನ ಗರ್ಲ್ ಫ್ರೆಂಡ್ ಕೈ ಕೊಡ್ತಾಳೆ, ಆದ್ರೂ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಹೀಗೆ ಎಷ್ಟು 1000 ಕಿಲೋಮೀಟರ್ ಮೇಲೆಯಿಂದ ಇವನು ಬಿದ್ದು ಬಿಡ್ತಾನೆ. ಆದ್ರೂ ಕೂಡ ಸೇಫ್ ಆಗಿ ಬಿದ್ದು ಬಿಡ್ತಾನೆ, ಯಾಕಂದ್ರೆ ಬಳ್ಳಿಗಳು ಅಡ್ಡ ಇವೆ. ಹೀಗೆ ಕೊನೆಗೂ ಕೂಡ ಸೇಫ್ ಆಗಿ ಲ್ಯಾಂಡ್ ಆಗ್ಬಿಟ್ಟ ಈ ಜಾಗಕ್ಕೆ. ಆದ್ರೆ ಅವನ ಗರ್ಲ್ ಫ್ರೆಂಡ್ ದಿನ ಚೆನ್ನಾಗಿರ್ಲಿಲ್ಲ. ಸೊ ಅವಳು ಹೋಗಿದ್ದಾಳೆ ಸೀದಾ ಆಕಾಶಕ್ಕೆ. ಈಗ ಬೆಳಿಗ್ಗೆ ಆಗಿರುತ್ತೆ. ಅವನು ಕಣ್ಣು ತೆರೆದಾಗ ಇಲ್ಲಿ ಕಾಣುತ್ತೆ ಒಬ್ಬ ರಾಜ ಬಂದಿದ್ದಾನೆ. ಮತ್ತೆ ಅವನು ಬಂದಿರೋ ವಿಷಯ ರಾಜಕುಮಾರಿಯನ್ನ ಹುಡುಕೋದು. ಮತ್ತೆ ಆ ರಾಜಕುಮಾರಿ ಯಾರು ಬೇರೆ ಅಲ್ಲ, ಜಾಕ್ ನ ಗರ್ಲ್ ಫ್ರೆಂಡ್. ಜಾಕ್ ಅಂತೂ ಇಮಿಡಿಯೇಟ್ ಸತ್ಯ ಹೇಳಕ್ಕೆ ಹೋಗ್ತಾನೆ. ಅದೊಂದು ಬೀಜದ ಕಾರಣದಿಂದ ಇಷ್ಟು ದೊಡ್ಡ ಬಳ್ಳಿ ಆಗಿದೆ. ಮತ್ತೆ ಮನೆ ಕೂಡ ಮೇಲ್ ಹೋಗಿದೆ. ರಾಜಕುಮಾರಿ ಕೂಡ ಅದರಲ್ಲೇ ಇದ್ದಾಳೆ ಅಂತ ಕೂಡ ಹೇಳ್ತಾನೆ. ಇದನ್ನ ಕೇಳಿದಂತಹ ರಾಜ ಅಂತೂ ಸೈನಿಕರ ಜೊತೆಗೆ ಜಾಕ್ ನ ಕೂಡ ಮೇಲೆಗೆ ಕಳಿಸ್ಬಿಡ್ತಾನೆ. ಹೀಗೆ ಎಲ್ರು ಕೂಡ ಈ ಬಳ್ಳಿಗಳನ್ನ ಹತ್ತಿ ಮೋಡದ ಹತ್ರ ಬಂದಿರ್ತಾರೆ. ಆದ್ರೆ ಇನ್ನು ಕೂಡ ಮೇಲೆ ದಾರಿ ಇದೆ. ಈ ಸೈನಿಕರಲ್ಲಿ ಒಬ್ಬ ಕ್ಯಾಪ್ಟನ್ ಇದ್ದಾನೆ. ಇವನಂತೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೋಪ್ ಅನ್ನ ಹಾಕಿ ಹೋಗ್ತಾನೆ, ಯಾಕಂದ್ರೆ ಈಚೆಯಿಂದ ಹೋಗೋದಕ್ಕೆ ಸುಲಭ ಆಗುತ್ತೆ. ಸೊ ಜಾಕ್ ನಾನು ಕೂಡ ಈಚೆಯಿಂದ ಹೋಗೋದಕ್ಕೆ ಹೇಳ್ತಾರೆ. ಆದ್ರೆ ಇವನಿಗೆ ಫುಲ್ ಮೈ ನಡುಗುತ್ತೆ. ಕೆಳಗಡೆ ನೋಡಿದಾಗ ಇಲ್ಲಿನ ಸೈನಿಕ ಇವನೇನ್ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಒಂದು ಕಿಕ್ ಹೊಡೆದ್ ಬಿಡ್ತಾನೆ. ಹೀಗಾಗಿ ಜಾಕ್ ಅಲ್ಲಿಂದ ರೋಪ್ ಅಲ್ಲಿ ಹೋಗ್ತಾ ಇರುವಾಗ ತುಂಬಾನೇ ಹೆದರಿಕೆ ಆಗೋಕೆ ಶುರು ಆಗುತ್ತೆ. ಜೊತೆಗೇನೆ ಅವನ ಕೈಯಲ್ಲಿದ್ದಂತ ವಸ್ತ್ರ ಕೂಡ ಕಟ್ ಆಗ್ಬಿಡುತ್ತೆ. ಅಲ್ಲಿಂದ ಸೀದಾ ಬಿದ್ದು ಬಿಡ್ತಾನೆ. ಇವನು ಸತ್ತಿದ್ದಾನೆ ಅಂತ ನೀವು ತಿಂಕ್ ಮಾಡಿದ್ರೆ ಇಲ್ಲ, ಇವ ಯಾವ್ದೋ ಬಳ್ಳಿಯ ಮೇಲೆ ಬಿದ್ದಿದ್ದ. ಸೊ ಬದುಕಿದಾನೆ.
ಹೇಳ್ತಾನೆ. ಈಗ ತುಂಬಾ ಸಮಯ ಕಳೆದಿದೆ. ರಾತ್ರಿ ಹೊತ್ತಲ್ಲಿ ನಾವು ನೋಡ್ತೀವಿ ಫುಲ್ ಮಳೆ ಬರ್ತಿದೆ ಜೋರಾಗಿ, ಜೊತೆಗೇನೆ ಜೋರಾದ ಗುಡುಗುಗಳು ಕೂಡ. ಈ ಒಂದು ಟೈಮ್ ನಲ್ಲಿ ಒಬ್ಬ ಸೈನಿಕ ಮೇಲೆ ಹತ್ತಿದ್ದ ರೋಪ್ ಗಳನ್ನ ಹಿಡ್ಕೊಂಡು, ಆದ್ರೆ ಅವನ ಮೇಲಕ್ಕೆ ಒಂದು ಸಿಡಿಲ್ ಹೊಡೆಯುತ್ತೆ. ಇದ್ರ ಕಾರಣದಿಂದ ಯಾರೆಲ್ಲ ಹತ್ತಾ ಇದ್ರು ಎಲ್ಲರೂ ಕೂಡ ಬೀಳ್ತಾರೆ. ಆದ್ರೆ ಏನೋ ಲಕ್ಕಿಯಲ್ಲಿ ಒಬ್ಬ ಸೈನಿಕ ಗಟ್ಟಿಯಾಗಿ ಹಿಡಿದಿದ್ದ, ಹಾಗಾಗಿ ಕೆಲವರು ಬಚಾವ್ ಆಗ್ತಾರೆ. ಆದ್ರೆ ಮೇಲಿನ ಇಬ್ರು ಸೈನಿಕರು ಕೆಳಗಡೆ ಬಿದ್ದಿದ್ದಾರೆ. ಅವರನ್ನ ಮೇಲೆ ಎತ್ತದಿದ್ರೆ ಹಗ್ಗಕ್ಕೆ ಭಾರ ಜಾಸ್ತಿ ಆಗುತ್ತೆ, ಇದರಿಂದ ಎಲ್ಲರೂ ಕೂಡ ಬಿದ್ಬಿಡ್ತಾರೆ. ಈ ಟೈಮ್ ಅಲ್ಲಿ ಮೇಲೆ ಬದಿಯಲ್ಲಿ ಒಬ್ಬ ಸೈನಿಕ ನಿಂತಿದ್ದ. ಅವನ್ ಹೇಳ್ತಾನೆ, ಅವರನ್ನ ವಾಪಸ್ ಸೇವ್ ಮಾಡೋದಕ್ಕಂತೂ ಕಷ್ಟ ಇದೆ, ಹಾಗಾಗಿ ಆ ಬಳ್ಳಿಯನ್ನ ಕಟ್ ಮಾಡು ಅಂತ. ಇದ್ರ ಪ್ರಕಾರ ಕೊನೆಗೆ ಯಾವುದೇ ಉಪಾಯ ಇಲ್ಲದೆ ಕಟ್ ಮಾಡೇ ಬಿಡ್ತಾನೆ. ಇದರಲ್ಲಿ ಕೆಲವರು ಬದುಕಿ ಕೂಡ ಇದ್ರು, ಅವರು ಕೂಡ ಸತ್ ಬಿಡ್ತಾರೆ. ಈಗ ಕೊನೆಗೂ ಬೆಳಿಗ್ಗೆ ಹೊತ್ತಾಗಿದೆ, ಮತ್ತೆ ಕೆಲವು ಸೈನಿಕರು ಬದುಕಿದ್ದಾರೆ, ಮೇಲೆ ತನಕ ಬಂದಿದ್ದಾರೆ. ಜಾಕ್ ಕೂಡ ಇಲ್ಲಿಗೆ ಬಂದಿದ್ದಾನೆ. ಆದ್ರೆ ಸಡನ್ ಆಗಿ ಎದುರು ತಿರುಗಿದಾಗ ದೊಡ್ಡ ಶಾಖೆ ಕಾದಿದೆ. ಯಾಕಂದ್ರೆ ಈ ಮೋಡಗಳ ಮೇಲೆ ವಿಶಾಲವಾದಂತಹ ಒಂದು ಜಾಗನೆ ಕಾಣ್ತಿದೆ. ಎಲ್ಲ ಸೈನಿಕರು ಮುಂದೆ ಬರ್ತಾರೆ. ಕೆಳಗಡೆ ದಾರಿಯಲ್ಲಿ ದೊಡ್ಡ ದೊಡ್ಡ ಕಾಲಿನ ಗುರುತುಗಳು ಕಾಣ್ತಾ ಇವೆ. ಅವ್ರಿಗೆ ಅಂದಾಜಾಗುತ್ತೆ ಈ ರಾಜಕುಮಾರಿ ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ ಅಂತ. ಹೀಗೆ ಸೈನಿಕರು ನಡ್ಕೊಂಡು ನೋಡ್ತಾ ಹೋಗ್ತಾರೆ. ಈ ಒಂದು ದಟ್ಟವಾದಂತಹ ಕಾಡಿನಲ್ಲಿ ಬದಿಯಲ್ಲಿ ಒಂದು ಮರದಲ್ಲಿ ಗಮನಿಸ್ತಾರೆ, ಒಂದು ಗುರುತನ ಮಾಡಲಾಗಿದೆ. ಮತ್ತೆ ಇದನ್ನು ಮಾಡಿದ್ದು ರಾಜಕುಮಾರಿ ಆಗಿದ್ದಾಳೆ. ಜಾಕ್ನಿಗೂ ಕೂಡ ದಾರಿಯಲ್ಲಿ ಸಣ್ಣ ಬುಕ್ ಕಾಣುತ್ತೆ. ಇದನ್ನು ಅವನೇ ಕೊಟ್ಟಿದ್ದದ್ದು ಅವಳಿಗೆ. ಹಾಗೇನೆ ಎಲ್ಲ ಸೈನಿಕರು ಕೂಡ ನೋಡ್ತಾರೆ, ದಾರಿಯಲ್ಲಿ ಪೀಸ್ ಆಗಿರುವಂತಹ ಮರಗಳು ಕೂಡ ಕಾಣ್ತಿವೆ. ಇದರ ಅರ್ಥ ರಾಜಕುಮಾರಿ ಅಂತೂ ತುಂಬಾ ದೊಡ್ಡ ಅಪಾಯದಲ್ಲಿ ಸಿಲುಕಿದ್ದಾಳೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಡಿವೈಡ್ ಆಗ್ತಾರೆ ಟೀಮ್ ಆಗಿ. ಅಂದ್ರೆ 4 ದಿಕ್ಕುಗಳಿಂದ ಕೂಡ ಹುಡುಕಾಟವನ್ನ ಶುರು ಮಾಡ್ತಾರೆ. ರಸ್ತೆಯಲ್ಲಿ ಜಾಕ್ ಮತ್ತೆ ಅವನ ಜೊತೆಗಿರುವವರು ಒಂದು ನದಿಯ ಬಳಿ ಹೋಗ್ತಾರೆ. ಇವರ ಕಣ್ಣೆದುರಲ್ಲೇ ತುಂಬಾ ಆಡಿನ ಹಿಂಡುಗಳು ಕಾಣುತ್ತವೆ. ಸೊ ಮೊದ್ಲೇ ಇವರಿಗೆ ಹಸಿವಾಗ್ತಿದೆ, ಇದನ್ನ ಹೇಗಾದ್ರೂ ತಿನ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಇಲ್ಲಿಗೆ ಬಂದದೇ ದೊಡ್ಡ ತಪ್ಪಾಗಿತ್ತು. ಯಾಕಂದ್ರೆ ಎದುರು ಬಂದಾಗ್ಲೇ ಇವರ ಮೇಲೆ ಬಲೆ ಬೀಸುತ್ತಾ. ಸೊ ಇವರು ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ ಈ ಜಾಗದಲ್ಲಿ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಜಾಕ್ ನ ಬಳಿ ಒಂದು ಚಾಕು ಇತ್ತು, ಅದರಿಂದ ಮುರಿಯೋದಕ್ಕೆ ನೋಡ್ತಾನೆ. ಕ್ಯಾಪ್ಟನ್ ಕೂಡ ಚೂರಿಂದ ಇದನ್ನ ಕಟ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಆದ್ರೆ ಅಚಾನಕ್ ಆಗಿ ಅವನು ಬೇರೆ ದಿಕ್ಕಿಗೆ ನೋಡ್ತಾನೆ. ಯಾಕೆ ಗೊತ್ತಿಲ್ಲ, ಸಡನ್ ಆಗಿ ಅಲ್ಲಿದ್ದಂತ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಓಡ್ತಾ ಇವೆ. ತುಂಬಾ ಭಯಾನಕವಾದಂತಹ ಶಬ್ದಗಳು ಕೂಡ ಕೇಳೋಕೆ ಶುರು ಆಗುತ್ತಾ. ಇದನ್ನೆಲ್ಲ ಅಷ್ಟು ಕೇರ್ ಮಾಡ್ಲಿಲ್ಲ, ಬದಲಾಗಿ ಅವನು ಚಾಕುವಿನಲ್ಲಿ ಹಗ್ಗವನ್ನ ಕಟ್ ಮಾಡಿ ಕೆಳಗಡೆ ಬಂದ್ ಬಿಡ್ತಾನೆ. ಮತ್ತೆ ಇದೇ ಟೈಮ್ಗೆ ಜಾಕ್ ಅಂತೂ ನೀರಿನ ಒಳಗಡೆ ಬಿದ್ದಿದ್ದ. ಈ ದೈತ್ಯ ರಾಕ್ಷಸ ಬಂದು ಆ ಇಬ್ರು ಸೈನಿಕರನ್ನ ಎತ್ಕೊಂಡು ಹೋಗುತ್ತೆ. ಜಾಕ್ನಿಗೆ ಇದು ತುಂಬಾ ವಿಚಿತ್ರ ಅನ್ಸಿದ್ರು ಕೂಡ ಆ ದೈತ್ಯ ರಾಕ್ಷಸವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅದನ್ನ ಹಿಂಬಾಲಿಸಿದ್ರೆ ಇವನಿಗೆ ರಾಜಕುಮಾರಿ ಇರೋ ಜಾಗ ಕೂಡ ಗೊತ್ತಾಗುತ್ತೆ ಅಂತ. ಇದೇ ಟೈಮ್ ಅಲ್ಲಿ ಇನ್ನೊಂದು ಕಡೆ ನಾವು ನೋಡ್ತೀವಿ, ಇಲ್ಲಿ ಕೂಡ ಸೈನಿಕರು ಡಿವೈಡ್ ಆಗಿ ಬಂದಿದ್ರು ತಾನೆ. ಇವನ ಹೆಸರು ರೆಡ್ರಿಕ್ ಅಂತ, ಇವನ ಜೊತೆಗೆ ಇಬ್ರು ಇದ್ದಾರೆ. ಇವ್ರಂತೂ ನಡ್ಕೊಂಡು ಇದರ ಕಾರ್ನರ್ ಗೆ ಬಂದಿದ್ದಾರೆ. ಈ ಬಾಂಡ್ಲಿ ಹೇಳ್ತಾನೆ, ಅಲ್ಲ ಗುರು, ಇಲ್ಲಿ ತನಕ ಬಂದಿದೀವಿ, ಏನ್ ಯೂಸ್ ಆಗಿದೆ? ಇಲ್ಲಿ ಅಂತೂ ಏನು ಕೂಡ ಇಲ್ಲ, ನಾನ್ ಆಚೆ ಹೋಗ್ತೀನಿ. ಆದ್ರೆ ರೆಡ್ರಿಕ್ ಹೇಳ್ತಾನೆ, ಅಲ್ಲಿ ನೋಡೋ ಏನೋ ಕಾಣ್ತಿದೆ. ಸೊ ಈ ಬಾಂಡ್ಲಿ ಇಲ್ಲಿಗೆ ಬರ್ತಾನೆ. ಆದ್ರೆ ಇದೇ ಟೈಮ್ಗೆ ರೆಡ್ರಿಕ್ ಅವನನ್ನ ಪುಷ್ ಮಾಡ್ಬಿಡ್ತಾನೆ ಪಾತಾಳಕ್ಕೆ. ಐ ಮೀನ್ ಗಾಯ್ಸ್, ಏನ್ ಮಾಡ್ತಿದಾರೆ ಈ ಹುಚ್ಚರು? ಈ ಸೀನ್ ನೋಡಿ ಇಬ್ರು ಕೂಡ ನಗ್ತಿದ್ದಾರೆ ಹುಚ್ಚರ ರೀತಿ. ಆದ್ರೆ ಇದೇ ಟೈಮ್ಗೆ ಈ ದೈತ್ಯ ರಾಕ್ಷಸ ಬಂದು ರೆಡ್ರಿಕ್ ನ ಫ್ರೆಂಡ್ ಅನ್ನ ಹಿಡ್ಕೊಳ್ಳುತ್ತೆ ಮತ್ತೆ ನುಂಗ್ ಬಿಡುತ್ತೆ. ಇದನ್ನ ನೋಡಿ ಅಂತೂ ಇವನಿಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಎದುರಿನಿಂದ ಬೆಟ್ಟದಷ್ಟು ದೊಡ್ಡದಿರುವಂತಹ ಇನ್ನೊಂದು ರಾಕ್ಷಸ ಬರುತ್ತೆ. ರೆಡ್ರಿಕ್ ಇದೇ ಟೈಮ್ಗೆ ಏನು ಹುಡುಕ್ತಾ ಇದ್ದಾನೆ. ಈಚೆಯಿಂದ ರಾಕ್ಷಸ ಇವನನ್ನ ನುಂಗುದಕ್ಕೆ ಟ್ರೈ ಮಾಡ್ತಿದೆ. ಬಟ್ ರೆಡ್ರಿಕ್ ಅವನ ಬ್ಯಾಗ್ ನಿಂದ ಒಂದು ಕಿರೀಟವನ್ನ ತೋರಿಸ್ತಾನೆ. ಇದು ಅಂತ ಇಂತ ನಾರ್ಮಲ್ ಕಿರೀಟ ಅಲ್ಲ, ಏನೋ ಮ್ಯಾಜಿಕ್ ಇದೆ ಇದರಲ್ಲೇ. ಯಾಕಂದ್ರೆ ಈ ಕಿರೀಟವನ್ನ ನೋಡಿದ ತಕ್ಷಣ ಈ ರಾಕ್ಷಸ ಕೂಡ ಅವನನ್ನ ಟಚ್ ಕೂಡ ಮಾಡ್ಲಿಲ್ಲ. ಅಂದ್ರೆ ಈ ಕಿರೀಟದಲ್ಲಿ ಅಂತದ್ದೇನಿದೆ ನೋಡೋಣ ಬನ್ನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಜಾದುವಿನ ಕಿರೀಟವಾಗಿದೆ. ಯಾರತ್ರ ಈ ಕಿರೀಟ ಇರುತ್ತೆ ಮತ್ತೆ ಅವರು ಹಾಕೊಂಡಿರ್ತಾರೆ, ಅವರು ಏನ್ ಹೇಳಿದ್ರು ಕೂಡ ಈ ದೈತ್ಯ ರಾಕ್ಷಸರು ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಾಕ್ ಅಂತೂ ಓಡ್ಕೊಂಡು ಈ ಒಂದು ವಿಶಾಲ ಜಾಗದ ನಡುವಿಗೆ ಬಂದಿದ್ದಾನೆ. ಅವನಂತೂ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಸುತ್ತಲೂ ಸ್ವರ್ಗದ ರೀತಿ ಕಾಣ್ತಿದೆ. ಅವನಿಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದ್ರೆ ಪೆಟ್ರೋಲ್ ಅನ್ನ ಸ್ಮೆಲ್ ಮಾಡ್ದ ಹಾಗೆ. ಇನ್ನೊಂದು ಕಡೆ 2 ರಾಕ್ಷಸರಂತೂ ರಾಜಕುಮಾರಿಯನ್ನ ಒಂದು ಪಿಂಜರದಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವರಂತೂ ಮನುಷ್ಯರನ್ನ ಆಟ ಸಾಮಾನ್ ತರ ಯೂಸ್ ಮಾಡ್ತಾರೆ ಗುರು. ಇದೇ ಟೈಮ್ಗೆ ಈ ಒಬ್ಬ ರಾಕ್ಷಸ ಕೂಡ ಬರ್ತಾನೆ, 2 ಸೈನಿಕರನ್ನ ಎತ್ಕೊಂಡು ಬಂದು. ಈ ಒಬ್ಬ ರಾಕ್ಷಸ ಅಂತೂ ಇದರಲ್ಲಿ ಒಬ್ಬ ಸೈನಿಕರನ್ನು ಎತ್ಕೊಂಡು ಅವನ ಕವಚವನ್ನ ಬಿಸಾಕಿ ನುಂಗಿ ಬಿಡ್ತಾನೆ. ಹಾಗೇನೆ ಹೇಳ್ತಾನೆ, ಒಳ್ಳೆ ಸಮಯ ಕಾಯ್ತಿದ್ದೀನಿ, ನಾನು ರಾಜಕುಮಾರಿಯನ್ನು ಕೂಡ ಕೊಲ್ತೀನಿ ಅಂತ. ಆದ್ರೆ ಸಡನ್ ಆಗಿ ಏನೋ ಚಿಲ್ ಆಗಿ ಸೌಂಡ್ ಬರ್ತಿದೆ. ನೋಡಿದಾಗ ಈ ರಾಕ್ಷಸರ ನಡುವಿನಲ್ಲೇ ರೆಡ್ರಿಕ್ ಬಂದಿದ್ದಾನೆ. ಮತ್ತೆ ಇವನ ಟ್ರ್ಯಾಕ್ ಮಾಡ್ತಿದ್ದಾನೆ ಎಲ್ಲಾ ರಾಕ್ಷಸರನ್ನ ಈ ಕಿರೀಟದ ಮೂಲಕ. ಅವನನ್ನ ನೋಡಿದ್ದು ಎಲ್ಲಾ ರಾಕ್ಷಸರಂತೂ ಪಾದಾರ್ಪಣೆ ಮಾಡ್ಬಿಟ್ರು ಗುರು ಇವನಿಗೆ. ಅಷ್ಟೇ ಅಲ್ಲ, ಅವನ ಈ ಕಿರೀಟವನ್ನ ನೋಡಿಯೇ ಇವರೆಲ್ಲರ ಬಾಸ್ ಆಗಿರುವಂತಹ 2 ತಲೆಯ ರಾಕ್ಷಸ ಕೂಡ ತಲೆ ಬಾಗ್ತಾನೆ. ಅವನ ತಲೆಯಲ್ಲಿ ನಡ್ಕೊಂಡು ಸಿಂಹಾಸನದ ಮೇಲೆನೆ ರೆಡ್ರಿಕ್ ಬಂದು ಕೂತ್ಕೊಳ್ತಾನೆ. ಸೊ ಒಂದೇ ದಿನದಲ್ಲಿ ಇವನು ರಾಜ ಆಗ್ಬಿಟ್ಟ ಪೂರ್ತಿ ರಾಕ್ಷಸರಿಗೆ. ಮತ್ತೆ ಹೇಳ್ತಾನೆ, ಕೇಳಿ ನನ್ನ ಸೈನಿಕರೇ, ಇವತ್ತಿನಿಂದ ಎಲ್ಲ ದುನಿಯಾ ನಂದಾಗ್ಬೇಕು, ಒಬ್ಬೊಬ್ಬ ಮನುಷ್ಯ ಕೂಡ ಬದುಕಬಾರ್ದು. ಎಲ್ರಿಗೂ ಖುಷಿ ಆಗುತ್ತೆ, ತುಂಬಾನೇ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಬಟ್ ಈ 2 ತಲೆಯ ರಾಕ್ಷಸನದು ಬೇರೆನೆ ಥಿಂಕಿಂಗ್ ಇದೆ. ಏನೇ ಇರ್ಲಿ, ಈಗ ನೋಡ್ತೀವಿ ನಾವು ಒಬ್ಬ ರಾಕ್ಷಸ ಅಂತೂ ಕ್ಯಾಪ್ಟನ್ ಅನ್ನ ಈ ಒಂದು ದೊಡ್ಡ ಕಲ್ಲಲ್ಲಿ ಇಟ್ಟು ಅವನ ಮೇಲೆ ಹಿಟ್ಟನ್ನ ಹಾಕ್ತಿದ್ದಾನೆ. ಇವನೇನ್ ಗುರು ದೋಸೆ ಮಾಡ್ತಾನೆ ಹೇಗೆ? ಅಂಡ್ ಇಷ್ಟೇ ಅಲ್ಲ, ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಕೂಡ ಇದೆ. ಅಂಡ್ ಅದು ಮೂಗಿನಿಂದ ಅರ್ಥ ಆಯ್ತು ಅನ್ಸುತ್ತೆ.
ಇನ್ನೇನಿದೆ ಗಾಯ್ಸ್ ಲೈಫ್ ಅಲ್ಲಿ ನೋಡೋದಕ್ಕೆ ಹೀಗೆ ಮೈದಾ ಹಿಟ್ಟನ್ನ ಕಲಸ್ಬಿಟ್ಟು ರೋಲ್ ಮಾಡಿ ಇವನನ್ನ ಚಪಾತಿ ಮಾಡಾಕ್ತಾರೆ ಕಾಣಿಸುತ್ತೆ. ಆದ್ರೆ ಈ ರಾಕ್ಷಸ ಅಂತೂ ಏನೋ ತರಕಾರಿ ಹುಡುಕ್ತಿದ್ದಾನೆ ಇಲ್ಲಿ. ಇದೇ ಗ್ಯಾಪ್ ಅಲ್ಲಿ ನಾವು ಗಮನಿಸ್ತೀವಿ ಬದಿಯಲ್ಲಿ ಜಾಕ್ ನಿಂತಿದ್ದಾನೆ. ಇವನನ್ನ ನೋಡಿ ರಾಜ್ಕುಮಾರಿಗೆ ತುಂಬಾನೇ ಖುಷಿ ಆಗುತ್ತೆ. ಅವನು ಸುಮ್ನಿರು ಸೈಲೆಂಟ್ ಆಗಿರು ಅಂತ ಹೇಳಿ ಎದುರು ಹೋಗಿ ರಾಜ್ಕುಮಾರಿಯ ಪಿಂಜರದಿಂದ ಲಾಕ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇದಂತೂ ಕಷ್ಟನೇ ಇದೆ. ಸೊ ಅದಕ್ಕೋಸ್ಕರ ರಾಜ್ಕುಮಾರಿ ಹೇಳ್ತಾಳೆ ಮೊದ್ಲು ನೀನು ಕ್ಯಾಪ್ಟನ್ ಅನ್ನ ಬಚಾವ್ ಮಾಡು ಅಂತ. ಇವನನ್ನ ನೋಡಿದ್ರೆ 2 ಹಂದಿಗಳ ಜೊತೆ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಈ ರಾಕ್ಷಸ ಏನ್ ಥಿಂಕ್ ಮಾಡಿರ್ಬೋದು ಇವನು ಕೂಡ ಒಬ್ಬ ಹಂದಿ ಅಂತ. ಜಾಕ್ ಇಲ್ಲಿ ಸ್ಪೀಡ್ ಆಗಿ ಬಂದು ಕ್ಯಾಪ್ಟನ್ ಅನ್ನ ಬಿಡಿಸ್ತಾನೆ ಚಾಕು ಕೊಟ್ಟು. ರಾಕ್ಷಸ ಅಂತೂ ಇಲ್ಲಿ ಗರಂ ಮಸಾಲೆ ಹುಡುಕ್ತಿದ್ದಾನೆ. ಆದ್ರೆ ಯೋಚನನ್ ಮಗನ್ಗೆ ಗೊತ್ತೇ ಆಗ್ಲಿಲ್ಲ ಜಾಕ್ ಇಲ್ಲಿಗೆ ಬಂದಿದ್ದ ಅಂತ. ಈಗ ಈ ರಾಕ್ಷಸ ಬಂದು ದೊಡ್ಡ ಕಡ್ಡಿಯನ್ನ ಚುಚ್ ಬಿಡ್ತಾನೆ. ಯಾಕಂದ್ರೆ ಯಾವಾಗ್ಲೂ ಸತ್ತಿರೋದನ್ನ ತಿನ್ನೋದು ತಾನೆ. 2 ಹಂದಿಗಳಿಗೆ ಹೀಗೆ ಚುಚ್ತಾ ಹೋಗ್ತಾನೆ. ಈಗ ಬಾರಿಯಾಗಿದೆ ಕ್ಯಾಪ್ಟನ್ ಅನ್ನ ಚುಚ್ಚೋದು. ಮತ್ತೆ ಚುಚ್ಚೆ ಬಿಡ್ತಾನೆ. ಬಟ್ ಲಕ್ಕಿಲಿ ಇವನ ಸಾಮಾನ್ಯ ಹತ್ರನೇ ಬಿತ್ತು ಅದು. ಕ್ಯಾಪ್ಟನ್ ಅಂತೂ ಬಚಾವಾಗಿದ್ದಾನೆ. ಆದ್ರೆ ಈ ಪ್ಲೇಟ್ ಅನ್ನ ಎತ್ಕೊಂಡು ಬೆಂಕಿ ಹತ್ರ ಇಡ್ತಾನೆ. ಈಗ ಬಚಾವ್ ಮಾಡೋದಕ್ಕೆ ಕೇವಲ ನಮ್ಮ ಬಳಿ ಜಾಕ್ ಇದ್ದಾನೆ. ಆದ್ರೆ ಇವತ್ತಿಗೆ ರಾಕ್ಷಸ ಪಿಂಜರದಿಂದ ರಾಜಕುಮಾರಿಯನ್ನ ಎತ್ಕೊಂಡು ಅವಳನ್ನ ಪೀಸ್ ಪೀಸ್ ಮಾಡೋದಕ್ಕೆ ರೆಡಿ ಇದ್ದಾನೆ. ಇದೇ ಟೈಮ್ಗೆ ಸರಿಯಾಗಿ ನಮ್ಮ ಜಾಕ್ ಬಂದು ಒಂದು ಚೂರಿಯಿಂದ ಅಟ್ಯಾಕ್ ಮಾಡ್ತಾನೆ ಮೇಲಿನಿಂದ. ಇದು ರಾಕ್ಷಸನ ಕತ್ತಿಗೆ ತಾಗುತ್ತೆ. ಅವನ್ ಫುಲ್ ಗಾಬರಿಯಾಗಿ ಹಿಂದಕ್ಕೆ ಹೋಗ್ತಾನೆ. ಗೋಡೆಗೆ ಆ ಚೂರಿ ಟಚ್ ಆಗಿ ಅವನ ಕತ್ತು ಕಡ್ದು ಹೋಗ್ಬಿಡುತ್ತೆ. ಏನ್ ಖತರ್ನಾಕ್ ಇದ್ದಾನೆ ಗುರು ಈ ಜಾಕ್ ಅಂತ ಇಬ್ರಿಗೂ ಕೂಡ ಅನ್ಸೋಕೆ ಶುರು ಆಯ್ತು. ಸೊ ಅಲ್ಲಿಂದ ಸ್ಕಿಪ್ ಆಗಿ ಮೇಲೆ ಬಂದಾಗ ಒಬ್ಬ ದೊಡ್ಡ ದೈತ್ಯ ರಾಕ್ಷಸ ಮಲಗಿದ್ದಾನೆ. ಜಾಕ್ ಸಡನ್ ಆಗಿ ಪ್ಲಾನ್ ಮಾಡಿ ಒಂದು ಜೇನುಗೂಡನ ಇದರ ಹತ್ರ ತಂದು ಸೀದಾ ಬಾಯೊಳಗೆ ಹಾಕ್ಬಿಡ್ತಾನೆ. ಇದನ್ನ ಹಾಕ್ಮೇಲೆ ಸೀದಾ ಓಡ್ಕೊಂಡು ಹೋಗಿ ಕಲ್ಲಿನ ಬದಿ ನಿಲ್ತಾರೆ. ಇದೇ ಟೈಮ್ಗೆ ರಾಕ್ಷಸನ್ಗೆ ಎಚ್ಚರಿಕೆ ಆಗುತ್ತೆ. ಮತ್ತೆ ಬಾಯಿಂದ ನುಂಗ್ ಬಿಡ್ತಾನೆ ತಪ್ಪಾಗಿ ಆ ಗೂಡನ್ನ. ಹೀಗಾಗಿ ಜೇನುನಂತೂ ಕಂಪ್ಲೀಟ್ ಆಗಿ ಟಾರ್ಚರ್ ಮಾಡ್ಬಿಡುತ್ತೆ. ಅವನಂತೂ ಶೇಕ್ ಆಗ್ತಿದ್ದಾನೆ. ಇಡೀ ಭೂಮಿ ಶೇಕ್ ಆದಾಗೇನೆ ಫೀಲ್ ಆಗ್ತಿದೆ. ಇನ್ನೇನೋ ಕಾರ್ನರ್ ಗೆ ಬಂದು ಪಾತಾಳಕ್ಕೆ ಬೀಳ್ತಾನೆ ಅನ್ನೋದ್ರಲ್ಲಿ ಅವನ ಹೆಲ್ಮೆಟ್ ಬಿಸಾಕ್ ಬಿಟ್ಟು ನಿಂತ್ ಬಿಟ್ಟ. ಆದ್ರೆ ಕೊನೆ ಒಂದು ಜೇನುನೊಣ ಬಂದು ಇವನ ಕಣ್ಣಿನ ಹತ್ರ ಬಂದಾಗ ಕಾಲು ಸ್ಲಿಪ್ ಆಗಿ ಪಾತಾಳಕ್ಕೆ ಬಿದ್ದ್ ಬಿಡ್ತಾನೆ. ಇದನ್ನ ನೋಡಿ 3 ಜನರಿಗೂ ಕೂಡ ಖುಷಿ ಆಯ್ತು. ಇಷ್ಟು ಸುಲಭದಲ್ಲಿ ಇವನನ್ನ ಸೋಲಿಸಿದ್ವಿ ಅಂತ. ಇದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಕ್ಯಾಪ್ಟನ್ ಹೇಳ್ತಾನೆ ರೆಡ್ರಿಕ್ ನ ಬಳಿ ಒಂದು ಕಿರೀಟ ಇದೆ. ಅದನ್ನ ನಾವು ಹೇಗಾದ್ರೂ ತಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತೇನೆ. ಸೊ ಜಾಕ್ ಇವನಿಗೆ ಚಾಕುವನ್ನು ಕೊಟ್ಟು ಕೆಳಗಡೆ ಇಳಿತಾನೆ. ಅದೇ ಟೈಮ್ಗೆ ಮೇಲಿನಿಂದ ಈ ರಾಕ್ಷಸ ಅಂತೂ ಕೆಳಗೆ ಬಿದ್ದಿದ್ದ. ನಿಮ್ಗೆ ಗೊತ್ತಿರೋ ಹಾಗೆ ಭೂಮಿಯಲ್ಲಿ ಕೆಳಗಡೆ ರಾಜ ಅಂತೂ ಏನಿದೊಳೆ ಬಾಂಬ್ ಹೊಡೆದಂಗೆ ಸೌಂಡ್ ಕೇಳ್ತಲ್ಲ ಅಂತ ಹೊರಗ್ ಬಂದ. ಮತ್ತೆ ಈ ದೈತ್ಯ ರಾಕ್ಷಸನ ನೋಡಿ ಎಲ್ರು ಕೂಡ ಶಾಕ್ ಆಗ್ಬಿಡ್ತಾರೆ. ಆ ಜಾಗದಲ್ಲಿದ್ದವ್ರಿಗಂತೂ ಬೀಜ ಬಾಯಿಗೆ ಬಂದಿದೆ. ಸೊ ನಮ್ಮ ರಾಜ ಹೇಳ್ತಾನೆ ಇಲ್ಲಿನ ಜನಗಳಿಗೆ ಯಾವುದೇ ತೊಂದರೆ ಬರ್ಬಾರ್ದಂದ್ರೆ ಈ ಬಳ್ಳಿ ಇರಬಾರ್ದು. ಇಲ್ಲಿನ ರಾಕ್ಷಸರೆಲ್ಲರೂ ಸಾಯ್ಬೇಕು ಅಂತ. ಹಾಗಾಗಿ ಇಲ್ಲಿ ಹುಕ್ ಗಳನ್ನೆಲ್ಲ ಹಾಕಿ ಬಳ್ಳಿಯನ್ನ ಎಳಿತಾರೆ, ಕಡಿತಾರೆ, ಎಲ್ಲಾನು ಮಾಡ್ತಾರೆ. ಅದರಲ್ಲಿ ಹತ್ತಿರದಲ್ಲಿದ್ದ ಒಬ್ಬ ಸೈನಿಕನಿಗೆ ಅಂತೂ ಅಪಘಾತ ಆಗೋದ್ರಲ್ಲಿದೆ. ಅದರ ನಡುವಿನ ಬದಿಯಲ್ಲಿ ಕೂಡ ಈ ಬಳ್ಳಿ ತುಂಡಾಗಿ ತುಂಬಾ ಜನ ಸೈನಿಕರು ಕೂಡ ಸಾಯ್ತಾರೆ. ಮೇಲೆ ಜಾಕ್ ಹಾಗೂ ರಾಜಕುಮಾರಿ ಕೂಡ ಜಸ್ಟ್ ಬರ್ತಿರೋದಷ್ಟೇ. ಫೈನಲಿ ಜಾಕ್ ಒಂದು ನಿರ್ಧಾರ ಮಾಡ್ತಾನೆ. ಇಲ್ಲಿನ ಬಳ್ಳಿಯಿಂದ ತಿರುಗ್ಕೊಂಡು ರಾಜಕುಮಾರಿಯನ್ನ ಗಟ್ಟಿ ಹಿಡ್ಕೊಂಡು ಭೂಮಿ ಹತ್ರ ಲ್ಯಾಂಡ್ ಆಗ್ಬಿಡ್ತಾನೆ. ಅದು ಕೂಡ ಒಂದು ಗ್ರಾಸ್ ಅಡ್ಡ ಸಿಕ್ಕಿತ್ತು. ಹಾಗಾಗಿ ಸರಿ ಸಮಯಕ್ಕೆ ಇವರಲ್ಲಿ ತಲುಪಿಟ್ರು. ಈ ಹೊತ್ತಿಗೆ ರೆಡ್ರಿಕ್ ಅಂತೂ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಫೈಟ್ ಮಾಡೋದಕ್ಕೆ ರೆಡಿ ಇದ್ದಾನೆ. ಇಲ್ಲಿದ್ದಂತ 2 ತಲೆ ರಾಕ್ಷಸನಿಗೆ ಇಲ್ಲಿ ಸ್ಮೆಲ್ ಬರುತ್ತೆ ಯಾರೋ ಇದ್ದಾನೆ ಅಂತ. ಅದೇ ಗೈಸ್ ನಮ್ಮ ಕ್ಯಾಪ್ಟನ್ ಅಲ್ಲಿ ಇದ್ದ. ಈ ಹೊತ್ತಿಗೆ ರೆಡ್ರಿಕ್ ಕೂಡ ಅವನ ಕೈಯಲ್ಲಿದ್ದಂತ ಬೀಜವನ್ನ ತೆಗಿತಾನೆ. ಅದೇ ಟೈಮ್ಗೆ ಕ್ಯಾಪ್ಟನ್ ಬಂದು ಇವನನ್ನ ಪುಷ್ ಮಾಡ್ತಾನೆ. ಇದರಿಂದ ಈ ಬೀಜ ಬೀಳುತ್ತೆ. ರೆಡ್ರಿಕ್ ಅನ್ನ ಗುಂಡಿಗೆ ಹಾಕ್ಬಿಟ್ಟ. ಗುರು ಇಲ್ಲಿ ಅಂತೂ ನೀರಿದೆ. ಇಲ್ಲಿ 2 ತಲೆ ರಾಕ್ಷಸ ಹೇಳ್ತಾನೆ ನಾವು ರೆಡ್ರಿಕ್ ಅನ್ನ ಬಚಾವ್ ಮಾಡ್ಬೇಕು. ಹಾಗಾಗಿ ಆ ಬಂಡೆ ಕಲ್ಲುಗಳನ್ನ ಮುರಿರಿ ಅಂತ. ಇಲ್ಲಿ ಕ್ಯಾಪ್ಟನ್ ಹಾಗೂ ರೆಡ್ರಿಕ್ ನದು ಫೈಟ್ ನಡೀತಿದೆ ಒಳಗಡೆ. ರೆಡ್ರಿಕ್ ನ ಬಳಿ ಒಂದು ಸ್ವಾರ್ಡ್ ಇತ್ತು. ಅದರಿಂದ ಕೆಳಗಡೆ ಹಾಕ್ಬಿಟ್ಟ ಇವನನ್ನ. ಹಾಗೇನೆ ಸ್ವಲ್ಪ ಪಾರ್ಟ್ ಕಲ್ಲಿಗೆ ಸಿಕ್ಕಿದ ಕಾರಣ ಕತ್ತಿ ಕಟ್ಟಾಗಿದೆ. ಇದೇ ಚಾನ್ಸ್ ಅಂತ ಹೇಳಿ ರೆಡ್ರಿಕ್ ಅಂತೂ ಚೆನ್ನಾಗಿ ಹೊಡಿದಾನೆ. ಹೀಗೆ ಫೈಟ್ ಕಂಟಿನ್ಯೂ ಆಯ್ತು. ಇಲ್ಲಿ ರೆಡ್ರಿಕ್ ಅಂತೂ ಸೋಲ್ಸೋದ್ರಲ್ಲಿದ್ದಾನೆ. ಬಟ್ ಅಚಾನಕ್ ಆಗಿ ಕ್ಯಾಪ್ಟನ್ ಇಲ್ಲಿ ನೀರ್ಗೆ ಮುಳುಗ್ ಬಿಡ್ತಾನೆ. ಬಟ್ ಅವನಿಗೆ ಕಾಣುತ್ತೆ ಅವನ ಕತ್ತಿ ಅವನ ಬಳಿ ಬರ್ತಿದೆ ನೀರಲ್ಲಿ. ಸೊ ಕರೆಕ್ಟ್ ಆಗಿ ಇದನ್ನ ಬಾಯಲ್ಲಿ ಕಚ್ಕೊಳ್ತಾನೆ. ಮತ್ತೆ ಸಡನ್ ಆಗಿ ರೆಡ್ರಿಕ್ ನಿಗೆ ಅಟ್ಯಾಕ್ ಮಾಡ್ಬಿಡ್ತಾನೆ ಚೂರಿಯಲ್ಲೇ. ಆದ್ರೆ ರೆಡ್ರಿಕ್ ಅಂತೂ ಹಿಂದೆ ಹೋಗಿ ಅವನ ಕತ್ತಿಯನ್ನು ಕೂಡ ತಗೊಂಡ ಅಂಡ್ ಪುಷ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಹೀಗೆ ಕಾಲು ಸ್ಲಿಪ್ ಆಗುತ್ತೆ ಕ್ಯಾಪ್ಟನ್ ಅದು. ಸೊ ಅವನು ಬೀಳೋದಕ್ಕೆ ಇದ್ದಾನೆ ಪಾತಾಳಕ್ಕೆ. ಆದ್ರೆ ಇವನೇನು ಕಡಿಮೆ ಇಲ್ಲ. ರೆಡ್ರಿಕ್ ಈ ಟೈಮ್ಗೆ ಬಂದು ಕೈಗೆ ಚುಚ್ಚೋಕೆ ನೋಡ್ತಾನೆ. ಇದರಿಂದ ಅವನು ಕೆಳಗಡೆ ಬೀಳ್ಬಹುದು ಅಂತ. ಬಟ್ ಸಮಯವನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ರೆಡ್ರಿಕ್ ನ ಕೈಗೆನೆ ಅದನ್ನ ಚುಚ್ಚಿ ಬಿಡ್ತಾನೆ. ಅಂಡ್ ಇದರ ಕಾರಣದಿಂದ ತುಂಬಾ ಜೋರಾಗಿ ಬೊಬ್ಬೆ ಹಿಡಿತಾನೆ ರೆಡ್ರಿಕ್. ಮತ್ತೆ ಇದೇ ಸರಿಯಾದ ಮೂಮೆಂಟ್ ಗೆ ಕ್ಯಾಪ್ಟನ್ ಅವನ ಒಟ್ಟಿಗೆ ಕೂಡ ಚೂರಿ ಹಾಕ್ಬಿಡ್ತಾನೆ. ಹೀಗೆ ಇದರ ಪ್ರಕಾರ ರೆಡ್ರಿಕ್ ಅಂತೂ ಸತ್ ಬಿಡ್ತಾನೆ. ಇಲ್ಲೇ ಅವನು ಸತ್ತಾಗ ಅಚಾನಕ್ ಆಗಿ ಆ ಕಿರೀಟದ ಬಣ್ಣ ಕೂಡ ಹೋಗುತ್ತೆ, ಶಕ್ತಿ ಕೂಡ ಹೋಗುತ್ತೆ. ಕ್ಯಾಪ್ಟನ್ ಇಲ್ಲಿಂದ ಓಡ್ಕೊಂಡು ಹೇಗಾದ್ರೂ ಆ ಕಿರೀಟವನ್ನ ತಗೊಳ್ಬೇಕು ಅಂತ ಹೊರಟಿದ್ದ. ಆದ್ರೆ ಆ ಜಾಗಕ್ಕೆ ರಾಕ್ಷಸ ಕೈಯನ್ನ ಹಾಕಿ ರೆಡ್ರಿಕ್ ಅನ್ನ ಎತ್ಕೊಂಡು ಅವನ ಕಿರೀಟವನ್ನ ತಗೊಳ್ತಾನೆ. ಮತ್ತೆ ಈ 2 ತಲೆ ರಾಕ್ಷಸ ಅವನ ಫಿಂಗರ್ ಗೆ ಕಿರೀಟವನ್ನ ಹಾಕ್ತಾನೆ. ಹೀಗಾಗಿ ಎಲ್ಲ ರಾಕ್ಷಸರಿಗೆ ಇವನೇ ಈಗ ನಿಜವಾದ ರಾಜ ಆಗಿದ್ದಾನೆ. ಎಲ್ಲರೂ ಅವನಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಇದೇ ಟೈಮ್ಗೆ ಸರಿಯಾಗಿ ಕ್ಯಾಪ್ಟನ್ ನೋಡ್ತಾನೆ ಈ ಬಳ್ಳಿಗಳು ಸಡನ್ ಆಗಿ ಬೀಳೋದಕ್ಕೆ ನೋಡ್ತಾ ಇವೆ. ಯಾಕಂದ್ರೆ ಅದರ ಆಧಾರವನ್ನ ಕಟ್ ಮಾಡಿದ್ದಾರೆ. ಹಾಗಾಗಿ ಇದು ಬೀಳೋದಕ್ಕಿಂತ ಮುಂಚೆ ಹಾರಿ ಬಿಡ್ತಾನೆ ಇಲ್ಲಿಗೆ. ಇದಾದ್ಮೇಲೆ ಕರೆಕ್ಟ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ನೋಡ್ತಾನೆ. ಯಾಕಂದ್ರೆ ಇಲ್ಲಿ ನದಿ ಇದೆ. ಮತ್ತೆ ಪರ್ಫೆಕ್ಟ್ ಆಗಿ ಟೈಮಿಂಗ್ ಅಲ್ಲಿ ಹಾರ್ ಬಿಡ್ತಾನೆ ನದಿಗೆ. ಬದುಕ್ ಬಿಡ್ತಾನೆ. ಮೇಲಿನಿಂದ 2 ತಲೆ ರಾಕ್ಷಸ ಥಿಂಕ್ ಮಾಡ್ತಾನೆ ಇನ್ ಹೇಗೆ ನಾನು ಕೆಳಗಡೆ ಹೋಗ್ಲಿ, ಇವರಂತೂ
ಒಂದು ದಾರಿಯನ್ನೇ ಮುರಿದಿದ್ದಾರೆ. ಅದೇ ಬದಿಯಲ್ಲಿ ಕೆಳಗಡೆ ನೋಡ್ತೀವಿ ಒಂದು ಬೀಜ ಬಿದ್ದಿತ್ತು, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇದನ್ನ ಅವನು ಕೈಯಲ್ಲಿ ಎತ್ಕೊಳ್ತಾನೆ ಮತ್ತೆ ಇದನ್ನ ಸೀದಾ ನದಿಗೆ ಹಾಕ್ಬಿಡ್ತಾನೆ. ಈ ಜಾಗದಿಂದಲೇ ದೊಡ್ಡದಾದಂತಹ ಬಳ್ಳಿಗಳು ಬರೋದಕ್ಕೆ ಶುರು ಆಗುತ್ತೆ ಮತ್ತೆ ಇದ್ರ ಮೇಲೆಗೆ ಎಲ್ಲ ರಾಕ್ಷಸರನ್ನ ಹಾರೋದಕ್ಕೆ ಆರ್ಡರ್ ಮಾಡ್ತಾನೆ. ಇದು ಬೆಳೀತಾ ಹೋದಾಗಿನೇ ಇವನು ಕೂಡ ಇದ್ರ ಮೇಲೆ ಹಾರಿ ಭೂಮಿಗೆ ಎಂಟರ್ ಆಗೋದಕ್ಕೆ ನೋಡ್ತಾನೆ. ಇನ್ನೊಂದು ಕಡೆಯಲ್ಲಿ ಜಾಕ್ ಅಂತೂ ಕುದುರೆಯನ್ನ ಪಾಲನೆ ಮಾಡ್ತಿದ್ದಾನೆ. ಬಟ್ ಅವನು ಗಮನಿಸ್ತಾನೆ ದೂರದಿಂದಲೇ ಇಲ್ಲಿ ದೈತ್ಯ ರಾಕ್ಷಸರು ಭೂಮಿಗೆ ಬರೋದ್ರಲ್ಲಿದ್ದಾರೆ. ಈ ವಿಷಯವನ್ನು ರಾಜರಿಗೆ ಹೇಳಲೇಬೇಕು ಅಂತ ಹೇಳಿ ಸ್ಪೀಡ್ ಆಗಿ ಕುದುರೆಯಲ್ಲಿ ಬರ್ತಿರ್ತಾನೆ. ಇನ್ನೊಂದು ಕಡೆಯಿಂದ ರಾಜರಂತೂ ಅಲ್ಲಿಂದ ಹೋಗ್ತಾ ಇರ್ತಾರೆ. ಜಾಕ್ ತುಂಬಾನೇ ಬೊಬ್ಬಡಿತಿದ್ದಾನೆ. ಆ ರಾಕ್ಷಸರು ಬರ್ತಾ ಇದಾರೆ, ಹೇಗಾದ್ರೂ ನಿಮ್ಮ ಪ್ರಾಣವನ್ನ ಬಚಾವ್ ಮಾಡ್ಕೊಳ್ಳಿ ಅಂತ. ಆದ್ರೆ ಈ ರಾಜನಿಗೂ ಸೈನಿಕರಿಗೂ ಗೊತ್ತೇ ಆಗ್ಲಿಲ್ಲ ಏನ್ ಹೇಳ್ತಿದ್ದಾನೆ ಅಂತ. ಮತ್ತೆ ಅಚಾನಕ್ ಆಗಿ ಎಲ್ರು ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಈ ರಾಕ್ಷಸರುಗಳು ಒಟ್ಟು ಸೇರಿ. ಈಗ ಬದುಕೋಕಂತೂ ಚಾನ್ಸ್ ಇಲ್ಲ, ಯಾಕಂದ್ರೆ ಸೈನಿಕರನ್ನ ಹಿಡಿದು ಎಸ್ತು ಬಿಸಾಕ್ತಿದ್ದಾರೆ. ಅದರಲ್ಲೂ ಒಬ್ಬ ರಾಕ್ಷಸ ಅಂತೂ ಈ ಒಂದು ವುಡ್ ಅನ್ನ ಚಕ್ರದ ರೀತಿ ಎಸಿತಿದ್ದಾನೆ. ಇದರಿಂದ ಸೀದಾ ಪೀಸ್ ಆಗಿ ರಾಜನ ತಲೆಯಲ್ಲಿದ್ದಂತ ಕಿರೀಟ ಕೂಡ ಬೀಳುತ್ತೆ. ಇದರ ಸ್ವಲ್ಪ ಹತ್ತಿರನೇ ರಾಜನ ಅರಮನೆ ಕೂಡ ಇದೆ. ಮತ್ತೆ ಅಲ್ಲಿನ ಸೈನಿಕರು ಗಮನಿಸ್ತಾರೆ ದೂರದಲ್ಲಿ ರಾಜ ಬರ್ತಾ ಇದ್ದಾನೆ ಅಂತ. ಅಷ್ಟೆಲ್ಲ ಜೊತೆಗೆ ರಾಕ್ಷಸರು ಕೂಡ ಬರ್ತಾ ಇದಾರೆ. ಹಾಗಾಗಿ ಎಲ್ರು ಕೂಡ ರೆಡಿ ಆಗಿರಿ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಅಲರ್ಟ್ ಆಗ್ತಾರೆ. ಮತ್ತೆ ಮೊದಲನೇದಾಗಿ ನೀರಿನ ಮೇಲೆ ಆಯಿಲ್ ಅನ್ನ ಹಾಕ್ಬಿಡ್ತಾರೆ ಎಲ್ಲಾ ಕಡೆಯಿಂದ. ಯಾಕಂದ್ರೆ ಇದ್ರ ಮೇಲೆ ಬೆಂಕಿಯ ಬಾಣವನ್ನ ಎಸಿತಾರೆ. ಹಾಗಾಗಿ ಕೇವಲ ಒಂದೇ ಜಾಗ ಇರೋದು, ನಡುವಿಂದ ಬರ್ಬೇಕಷ್ಟೇ. ಬದಿಯಿಂದ ಬಂದ ರಾಕ್ಷಸರಂತೂ ಬೆಂಕಿಗೆ ಸಿಕ್ಕಾಕೊಳ್ತಾರೆ ಅಂತ. ಹೀಗೆ ಫೈನಲಿ ಐಡಿಯಾ ಅಂತೂ ಸಕ್ಸಸ್ ಆಗಿದೆ. ಸೊ ಸ್ಪೀಡ್ ಆಗಿ ಎಲ್ರು ಒಳಗಡೆ ಬಂದೇ ಬಿಡ್ತಾರೆ. ರಾಜಕುಮಾರಿ ಕೂಡ ಒಳಗಡೆ ಬಂದಿದ್ದಾಳೆ. ಇನ್ನೇನೋ ಬಾಗಿಲನ್ನ ಮುಚ್ಚಿ ಬಿಡೋಣ, ರಕ್ಷಣೆಯಲ್ಲಿರೋಣ ಅಂತ ತಿಳ್ಕೊಂಡಿದ್ದಾಗ ದೂರದಲ್ಲಿ ಜಾಕ್ ಬರ್ತಾ ಇದ್ದಾನೆ. ಅವನನ್ನ ಹಿಂಬಾಲಿಸ್ತಾ ಇದ್ದಾರೆ ಸಾವಿರಾರು ರಾಕ್ಷಸರು. ಆದ್ರೆ ಲಕ್ಕಿಯಾಗಿ ಇವನು ಹಾರ್ಸ್ ಅನ್ನ ಹಾರಿಸ್ತಾನೆ, ಹೇಗೇನೋ ಎಂಟರ್ ಆಗಿ ಬಿಡ್ತಾನೆ. ಬಟ್ ಅವನ ಹಿಂದೆ ಕೂಡ 2 ತಲೆ ರಾಕ್ಷಸ ಬಂದಿದ್ದಾನೆ. ಅಂಡ್ ಅದೇ ಟೈಮ್ಗೆ ಕ್ಯಾಪ್ಟನ್ ಹೇಳ್ತಾನೆ ಎಲ್ರು ಕೂಡ ಅವನ ಮೇಲೆ ಬಾಣ ಎಸೀರಿ ಅಂತ. ಸೊ ಇದ್ರ ಪ್ರಕಾರ ಇವನ ಕೈ ಸ್ಲಿಪ್ ಆಗಿ ಈ ನದಿಗೆ ಬಿದ್ದು ಬಿಡ್ತಾನೆ. ಮತ್ತೆ ಇದ್ರ ಮೇಲೆ ಆಯಿಲ್ ಇತ್ತು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಬೆಂಕಿ ಹಚ್ಬಿಡುತ್ತೆ ಅವನ ಬಾಡಿಗೆ. ಈ ರೀತಿ 2 ಮುಖದ ರಾಕ್ಷಸ ಸತ್ ಬಿಡ್ತಾನೆ. ಅದ್ರ ವಿಚಿತ್ರ ಏನಂದ್ರೆ ಆ ರಾಕ್ಷಸ ಸತ್ತಿದ್ರು ಯಾರು ಕೂಡ ರಾಕ್ಷಸನ ಆದೇಶವನ್ನ ಪಾಲಿಸದೆ ಎಲ್ರು ಇಲ್ಲಿ ನಿಂತಿದ್ದಾರೆ. ಇದೆಲ್ಲ ಏನ್ ನಡೀತಿದೆ ಅಂತ ಎಲ್ರು ಥಿಂಕ್ ಮಾಡ್ತಿರುವಾಗ್ಲೇ ಮೇಲಿನಿಂದ ಒಂದು ದೊಡ್ಡ ಬೆಲ್ಲ ಬೀಳುತ್ತೆ. ಮತ್ತೆ ಎಲ್ಲ ಒಡೆದು ಹೋಗುತ್ತೆ ಇಲ್ಲಿ. ಅಂಡ್ ಫೈನಲಿ ನಮ್ಗೆ ಗೊತ್ತಾಗುತ್ತೆ ಈ ರಾಕ್ಷಸರ ನಡುವೆ ಇವನು ಬೈದ್ನಲ್ವಾ, ಇವನು ಪ್ಲಾನ್ ಮಾಡಿದಾನೆ ಎಲ್ಲವನ್ನೂ ಕೂಡ. ಅವನು ಸೈಲೆಂಟ್ ಆಗಿ ಇನ್ನು ಕೂಡ ರಾಕ್ಷಸರನ್ನ ಕರೀತಿದ್ದ. ಈಚೆ ಬದಿಯಿಂದ ರಾಜಕುಮಾರಿಯನ್ನ ಸೇಫ್ ಆಗಿ ಇಡುವುದಕ್ಕೆ ಹೇಳ್ತಾನೆ. ಹಾಗೇನೆ ಸೈನಿಕರ ಬಳಿ ಕ್ರಾಸ್ ಬೋ ಅನ್ನ ತರೋದಕ್ಕೆ ಹೇಳ್ತಾನೆ. ಈಚೆ ಬದಿಯಿಂದ ರಾಕ್ಷಸರಂತೂ ಗೋಡೆಯನ್ನ ಹೊಡೆಯೋದಕ್ಕೆ ನೋಡ್ತಿದ್ದಾರೆ. ಈಚೆಯಿಂದ ಕ್ರಾಸ್ ಬೋ ಇಂದ ಬಾಣ ಕೂಡ ಬಂದಿದೆ. ಆದ್ರೆ ಅದು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಒಂದು ಬದಿಯಿಂದ ರಾಕ್ಷಸರು ಗೋಡೆಯನ್ನ ಎಳಿತಿದ್ರೆ, ಇನ್ನೊಂದು ಬದಿಯಿಂದ ಮನುಷ್ಯರು ಕೂಡ ಗೋಡೆಯನ್ನ ಎಳೆಯೋ ಪರಿಸ್ಥಿತಿ ಬಂದಿದೆ ಇಲ್ಲಿ. ಇದೇ ಸಮಯಕ್ಕೆ ಒಂದು ಬೆಂಕಿ ಹತ್ತಿದಂತಹ ಮರವನ್ನ ಬಿಸಾಕ್ತಾರೆ. ಇದೇ ಟೈಮ್ಗೆ ರಾಜಕುಮಾರಿ ಜಾಕ್ ನನ್ನ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಗೋಡೆಯಲ್ಲಿ ಕ್ರ್ಯಾಕ್ ಆಗ್ತಿದೆ ಅಂದ್ರೆ ಯಾವ್ದು ರಾಕ್ಷಸ ಒಳಗಡೆ ಬರೋದಕ್ಕೆ ನೋಡ್ತಿದೆ. ಮತ್ತೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಲ್ಲಿ ಗೋಡೆನ ಹೊಡೆದುಕೊಂಡು 2 ತಲೆ ರಾಕ್ಷಸ ಬಂದಿದೆ. ಇದರ ಅರ್ಥ ಆ 2 ತಲೆ ರಾಕ್ಷಸ ಬದುಕಿದೆ. ಹೇಗಂದ್ರೆ ನೀರಿನಲ್ಲಿ ಬೆಂಕಿ ಹಚ್ಚಿಸಿದ್ರು, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮೇಲೆ ಇರುತ್ತೆ ಬೆಂಕಿ. ಫುಲ್ ಕೆಳಗೆ ಹೋದ್ರೆ ಮನುಷ್ಯರಿಗೆ ಆಕ್ಸಿಜನ್ ಸಿಗುವುದಿಲ್ಲ. ಬಟ್ ಇದು ರಾಕ್ಷಸ ಆಗಿದೆ. ಹಾಗೆ ಕೆಳಗಡೆಯಿಂದ ಹೋಗಿ ಗೋಡೆಯನ್ನು ಹೊಡ್ಕೊಂಡು ಬಂದಿದೆ ಇಲ್ಲಿ. ಇವರಿಬ್ಬರೀಗ ಅಡಗಿದ್ದಾರೆ. ಮಾತ್ರ ಫೈನಲಿ ಗೊತ್ತಾಗ್ಬಿಟ್ಟಿದೆ ಈ ರಾಕ್ಷಸನಿಗೂ ಕೂಡ. ಸೊ ಒಂದು ಹೊಡೆದು ಬಿಡುತ್ತೆ. ಸೊ ಅಲ್ಲಿಂದ ಸೀದಾ ಎಸ್ಕೇಪ್ ಆಗೋಕೆ ನೋಡ್ತಾರೆ. ಆದ್ರೆ ಈ ರಾಕ್ಷಸ ಅಂತೂ ಸಿಕ್ಕಿದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಂಡೇ ಹೋಗ್ತಿದ್ದಾನೆ. ಹೀಗೆ ಓಡ್ತಾ ಇದ್ದಾಗ ಸಡನ್ ಆಗಿ 2 ದಾರಿ ಕಾಣುತ್ತೆ. ಸೊ ಇಬ್ರು ಕೂಡ ಡಿವೈಡ್ ಆಗ್ತಾರೆ. ಈ ಟೈಮ್ಗೆ ರಾಜಕುಮಾರಿ ಹೋಗ್ತಿರುವಾಗ ಒಬ್ಬ ರಾಕ್ಷಸ ಅವಳನ್ನ ಎಳ್ಕೊಂಡ್ ಬಿಡುತ್ತೆ. ಇದೇ ಟೈಮ್ಗೆ ಬದಿಯಲ್ಲಿ ಒಂದು ಕೊಡಲೆಯನ್ನ ತಗೊಂಡು ಜಾಕ್ ಅವನ ಗರ್ಲ್ ಫ್ರೆಂಡ್ ರಾಜಕುಮಾರಿನ ಸೇವ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ಇನ್ನೊಂದು ಕೈಯಲ್ಲಿ ಕೂಡ ಇವನನ್ನ ಹಿಡಿದು ಬಿಡುತ್ತೆ. ಈ 2 ತಲೆ ರಾಕ್ಷಸನ ಒಂದು ತಲೆ ಅಂತೂ ಕಾಮಿಡಿ ಮಾಡ್ತಿರುತ್ತೆ ಇವನ ಬಗ್ಗೆ. ಜಾಕ್ ಅವನ ಬಳಿದಂತ ಒಂದು ಕೊಡಲಿಯನ್ನ ಅದರ ಮುಖಕ್ಕೆ ಹಾಕ್ತಾನೆ. ಮತ್ತೆ ಇದೇ ಟೈಮ್ಗೆ ಜಾಕ್ ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಈ ರಾಕ್ಷಸ ನಗ್ತಾ ಇರೋ ಟೈಮ್ ನಲ್ಲಿ ಬೀಜ ಹಾಕ್ಬಿಡ್ತಾನೆ ಬಾಯಿಗೆ. ಇದರ ಕಾರಣದಿಂದ ಹೊಟ್ಟೆ ಒಳಗಡೆ ಹೋಗಿ ನೀರಿಗೆ ಮಿಕ್ಸ್ ಆಗಿ ಆ ಬೀಜ ಬೆಳೆಯುತ್ತೆ. ಈ ರಾಕ್ಷಸನ ಕಂಪ್ಲೀಟ್ ಬಾಡಿಯಲ್ಲಿ ಬೆಳೀತಾ ಇದೆ. ಇದರ ಕಾರಣದಿಂದ ಬಳ್ಳಿಯಾಗಿ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ತಿದೆ ಜಾಗ ಅಂತೂ. ಸರಿಯಾದ ಸಮಯಕ್ಕೆ ಜಾಕ್ ನ ಹತ್ರ ಈ ರಾಕ್ಷಸನ ಕೈಯಲ್ಲಿದ್ದಂತಹ ಕಿರೀಟ ಕಾಣುತ್ತೆ. ಆದ್ರೆ ಹೊರಗಡೆ ಅಂತೂ ಹಕ್ಕಜಾಗಾಟ ನಿಲ್ತಾನೆ ಇಲ್ಲ ಗುರು, ಏನಿದು. ಇದಕ್ಕೆ ಈ ಒಬ್ಬ ರಾಕ್ಷಸ ಹೇಳ್ತಾನೆ, ಗಾಯ್ಸ್ ಈ ಸಲ ತಲಪತಿ ವಿಜಯ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಇದೇ ಖುಷಿಯಲ್ಲಿ ಎಲ್ರು ಎಲ್ದು ಬಿಡಿ. ಅಂಡ್ ಅದಂತೂ ಪುಡಿ ಆಯ್ತು. ಈಗ ಒಳಗಡೆ ಬರೋದ್ರಲ್ಲಿದ್ದಾರೆ. ಲೋಹದಲ್ಲಿ ಮಾಡಿರುವಂತಹ ಡೋರ್ ಅನ್ನ ಕೂಡ ಓಡ್ದಾಕ್ಬಿಡ್ತಾರೆ. ಇಲ್ಲಿಗೆ ಬಂದು ಸ್ವಾಗ್ ಅಲ್ಲಿ ಎಂಟ್ರಿ ಕೊಟ್ಬಿಟ್ರು. ಆದ್ರೆ ಸಡನ್ ಆಗಿ ಏನೋ ಒಂದು ಸ್ವರ ಕೇಳ್ತಿದೆ. ಇಲ್ಲಿ ರಾಜ ಇದ್ದಾನೆ, ಸೈನಿಕರ ರಾಶಿ ಇದೆ. ಇವರ ಎದುರಲ್ಲೇ ಗದೆಯನ್ನ ಕೆಳಗಡೆ ಹಾಕಿ ಎಲ್ರು ತಲೆ ಬಾಗುವುದಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಇದರ ಅರ್ಥ ಏನು ಅಂತ ನೋಡ್ಬೇಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜಾಕ್ ಕಿರೀಟವನ್ನ ಹಾಕಿದ್ದಾನೆ. ಮತ್ತೆ ಅವನು ಹೇಳ್ತಾನೆ ನೀವೆಲ್ಲರೂ ನಿಮ್ಮ ಜಾಗಕ್ಕೇನೆ ಹೋಗ್ಬೇಕು ಅಂತ. ಸೊ ಈ ರೀತಿ ಕತೆ ಇಲ್ಲಿ ಮುಗಿಯುತ್ತೆ. ಸೊ ಇದ್ರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕೆಲವೊಮ್ಮೆ ಹೇಗೆ ನಾವು ನಮ್ಮ ಶಕ್ತಿಗಿಂತ ಬುದ್ಧಿವಂತಿಕೆಗೆ ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ ಅಂತ. ಸೊ ಈ ಮೂವಿ ಹೇಗಿತ್ತು, ನನ್ನ ಎಕ್ಸ್ಪ್ಲೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.